ಇದು ಒನ್ ಆಫ್ ಮೈ ಫೇವ್ರೆಟ್ ಹಾಗಲಕಾಯಿ ಗೊಜ್ಜು. ಹಾಗಲಕಾಯಲ್ಲೂ ಫೇವ್ರೆಟ್ ಇರುತ್ತಾ ಅನ್ಕೋಬೇಡಿ. ಈ ಸಿಂಪಲ್ ಗೊಜ್ಜನ್ನ ನೀವು ಒಂದ್ಸರಿ ಟ್ರೈ ಮಾಡಿದ್ರೆ ಖಂಡಿತ ಇದು ನಿಮ್ ಫೇವ್ರೆಟ್ ಸಹ ಆಗೋಗುತ್ತೆ. ಮೊದಲಿಗೆ ಒಂದು 300 ಗ್ರಾಮ್ ಹಾಗಲಕಾಯಿನ ಸಣ್ಣದಾಗಿ ಕಟ್ ಮಾಡಿ ವಾಶ್ ಮಾಡಿ ಒಂದು ಪಾತ್ರೆಗೆ ಹಾಕೊಂಡು ಅದಕ್ಕೇನೆ ಒಂದು ದೊಡ್ಡ ಈರುಳ್ಳಿ, ಒಂದು ಟೊಮೆಟೊ, ಉಪ್ಪು, ಅಚ್ಕಾರದ ಪುಡಿ, ಅರಿಶಿನ, ಹಾಗೆ ಸ್ವಲ್ಪ ಬೆಲ್ಲ ಹಾಕೋಬೇಕು. ಬೆಲ್ಲ ಇಲ್ಲ ಒಂದ್ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು, ಅವಾಗೆ ಟೇಸ್ಟ್ ಚೆನ್ನಾಗಿರುತ್ತೆ. ನಂತರ ನೆನ್ಸಿಟ್ಟಿರೋ ಅಂತ ಒಂದು ಸಣ್ಣ ನೆಲ್ಲಿಕಾಯಿ ಕಾದ್ರದಷ್ಟು ಹುಣಸೆ ಹಣ್ಣನ್ನ ಸಹ ಹಾಕೊಂಡು ಈ ತರಕಾರಿ ಎಲ್ಲ ಮುಳುಗೋಷ್ಟು ನೀರ್ ಹಾಕಿ ಇದನ್ನ ಸ್ಟವ್ ಮೇಲೆ ಇಟ್ಟು ತರಕಾರಿ ಚೆನ್ನಾಗಿ ಬೇಯೋವರೆಗೂ 15ರಿಂದ 20 ನಿಮಿಷ ಬೇಯಿಸ್ಕೋಬೇಕು. ನಂತರ ಸ್ಟವ್ ಮೇಲೆ ಬಾಣಲಿನ ಇಟ್ಕೊಂಡು ಎಣ್ಣೆ, ಸಾಸಿವೆ, ಜೀರಿಗೆ, ಹಾಗೆ ಜಜ್ಜಿರೋ ಅಂತ ಒಂದು 10 ಎಸಳು ಬೆಳ್ಳುಳ್ಳಿ, ಕರಿಬೇವು, ಬೇಯಿಸಿಟ್ಟಿರೋ ಅಂತ ತರಕಾರಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಹ ಹಾಕೊಂಡು ಒಂದು 5 ನಿಮಿಷ ಹಾಗೇನೆ ಕುದಿಸ್ಕೋಬೇಕು. ಅಷ್ಟೇ. ಇದು ಚಪಾತಿ ಅನ್ನದ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಇಷ್ಟ ಆಯ್ತಾ? ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಬಾಯ್.